ಡೌಟ್ ಅಂದ್ರ ಈ ಮೋನಿಕಾ ಹೆಂಗ್ ಒಪ್ಕೊಂಡ್ಲು ಈ ತರ ಇವ್ರನ್ನ ಜೈಲಿಗೆ ಕಳ್ಸಕ? ಆಕೆಗೆ ಏನು ಹೇಳಿದ್ರು ದಿನೇಶ್ ಅವರು? ನೀನು ಡೈರೆಕ್ಟಾಗಿ ಹೋಗಿಲ್ಲನ ದಿನೇಶ್ ಅವ್ರನ್ನ ನೋಡಿದ್ದಿಲ್ಲನ ಆಕೆ? ಇಲ್ಲ, ನೋಡಿರಲಿಲ್ಲ. ಮೋನಿಕಾ ದಿನೇಶನ್ ನೋಡಿರಲಿಲ್ಲ, ನಾನು ನೋಡಿದ್ಲಲ್ಲ. ಅದಕ್ಕೆ ದಿನೇಶ್ ಅವ್ರು ಏನು ಹೇಳಿದ್ರು, ನೀವು ಹೋಗಕ್ಕೆ ಹೋಗ್ಬೇಡ್ರಿ, ನಾನು ಹೋಗಿ ಮಾತಾಡಿ ಈಕಿಗೆ ಕನ್ವಿನ್ಸ್ ಮಾಡ್ತೀನಿ ಅಂತ ಅಂದ್ರು. ಆತು ಅಂತಂದೆ. ಆಮೇಲೆ ಅವರು ಹೋಗಿ ಮೋನಿಕಾಗ ಈ ಥರ ಈಗ ಅವ್ರು ನೀವು ಕೆಲಸ ಬಿಡಿಸಿ ಮನೆಯಾಗ ಕುಂದ್ರಿಸಿದ್ರಿ ಅಂದ್ರೆ ಅವ್ರಿಗೆ ಹೆಂಡತಿಗೆ ಡೈವರ್ಸ್ ಕೊಡ್ತಾರೆ. ಅವಾಗ ನೀವು ಅವ್ರನ್ನ ನಿಮ್ಮ ಹತ್ರ ದುಡ್ಡು ಐತಂತನಲ್ಲ ಅವ್ರು ನಿಮ್ಮ ಹತ್ರ ಬಂದಿದ್ದು. ಆಮೇಲೆ ಅವ್ರ ಹೆಂಡತಿ ಡೈವರ್ಸ್ ಕೊಟ್ಮೇಲೆ ನೀವು ಅವ್ರು ಇರ್ಬೋದು, ನೀವು ಹೆಂಗೂ ಕೆಲಸ ಮಾಡ್ತೀರಿ, ನಿಮ್ಮ ಕೆಲಸ ಐತಿ, ಆಮೇಲೆ ನೀವು ಬೇಕಾದ್ರೆ ಬೇಲ್ ತೊಗೊಂಡ್ಮೇಲೆ ಅವ್ರು ಹೊರಗೆ ಬರ್ತಾರ ಅಂತ ಹೇಳಿ ಈಕಿಗೆ ಕನ್ವಿನ್ಸ್ ಮಾಡ್ಬಿಟ್ಟನಾತ. ಈಕೆ ಕನ್ವಿನ್ಸ್ ಆಗ್ಬಿಟ್ಟಾಳು, ಫುಲ್ಲು ಕನ್ವಿನ್ಸ್ ಆಗಿ ಒಪ್ಕೊಂಬಿಟ್ಲು. ನಂಗೆ ಗೊತ್ತಿತ್ತು. ನಂಗೆ ಇದು ಮೋನಿಕಾ ಯಾವ ಲೆವೆಲ್ಗೆ ಬೇಕಾದ್ರೂ ಇಳಿತಾಳಂತಂದು ಆಕೆ ಒಂದ್ಸರಿ ಹೇಳಿದ್ಲು ನನಗೆ. ಹಂಗೆ ಮಾಡಿದ್ಲು ನೋಡು. ಆಮೇಲೆ ಅದು ಯಾವ ಫೈಲ್ ಇಟ್ಟಿರಿ ನೀವು ನನ್ನ ಲಾಕರ್ನಾಗ? ಯಾರು ಇಟ್ಟಿರದನ್ನ? ಗೀತಾನ ಗೀತಾ ಅಂತೀನಿ ನೋಡು, ಮೋನಿಕಾನ ಹೋಗಿದ್ಲನ? ಊರಿ ಬಾವರ ಎಲ್ಲ ಎ ಟು ಜೆಡ್ ಮೋನಿಕಾ ಮತ್ತು ದಿನೇಶ್ ಅವ್ರದ. ದಿನೇಶ್ ಅವ್ರು ಏನೇನು ಹೇಳಿದ್ರು ಅದ್ರ ಥರನ ಮೋನಿಕಾ ಅವ್ರು ಮಾಡಿದ್ರು ಅಷ್ಟ. ಅದ್ರಾಗ ನಾನು ಯಾಕೆ ಒಪ್ಕೊಂಡೆ ಅಂದ್ರೆ ಒಂದ ಕಾರಣ, ದಿನೇಶ್ ಅವ್ರು ನಂಗೆ ಭಾಳ ಕನ್ವಿನ್ಸ್ ಮಾಡಿಬಿಟ್ಟಿದ್ರು, ನಿಮ್ಮ ತಂಗಿಗೆ ರಮೇಶರ ಸೂಟೇಬಲ್ ಗಂಡ ಅಲ್ಲ, ನಾನು ಅವ್ರು ಸೂಟೇಬಲ್ ಅಂತೇಳಿ ಭಾಳ ಚಂದ ಕನ್ವಿನ್ಸ್ ಮಾಡಿಬಿಟ್ಟಿದ್ರು ನಂಗೆ. ಹಾಗಾಗಿ ನನಗೇನು ಇದ್ದಿದ್ದಿಲ್ಲ ನೋಡ್ರಿ ಭಾವರ. ನೀವೇನಂದ್ರಲ್ಲ, ನನ್ನ ತಂಗಿ ಜೀವನ ಸರಿಯಾಗಿ ನನ್ನ ತಂಗಿ ಚಂದಿರ್ಲ ಅನ್ನೋದು ಒಂದ ಕಾರಣಕ್ಕನ ನಾನು ಆ ಥರ ಒಪ್ಕೊಂಡೇನ್ರಿ ಮಾಡೋಕ್ಕೆ, ಹೊರತು ಬೇರೆ ಏನೂ ಇಲ್ರಿ ಭಾವರ. ದಯವಿಟ್ಟು ನಾನು ಕ್ಷಮಿಸ್ಬಿಡ್ರಿ. ನೀವು ಇಷ್ಟೆಲ್ಲ ಆದ್ಮೇಗೂ ಮತ್ತು ಅಂದ್ರೆ ಮುಂದೆ ಕೇಳ್ರಿ, ಏನು ನಿಮ್ಮ ಕ್ವಶನ್ ಏನೈತೆ ಅನ್ನೋದು ಕೇಳ್ರಿ. ಏನಿಲ್ರಿ ಭಾವರ, ಮತ್ತು ನಾನೇನೋ ಹಿಂಗೆ ಮಾಡೀನಿ ಅಂಥೇಳಿ ನೀವು ನನ್ನ ಮ್ಯಾಗಲ್ ಸಿಟ್ಟು ಮತ್ತು ಗೀತಾ ಮ್ಯಾಗ ತೋರಿಸಿ ಮತ್ತು ಜಗಳ, 3 ದಿನಕ್ಕೊಂದ್ಸರಿ ಈಕಿ ಹತ್ಕೊಂಡು ಊರಿಗೆ ಫೋನ್ ಮಾಡೋದು, ಇವೆಲ್ಲ ಬ್ಯಾಡ್ರಿ ಭಾವರ. ಈಗ ನೋಡ್ರಿ ಭಾವರ, ಈಗ ನೀವು ಹೇಳ್ಬಿಡ್ರಿ ನಂಗೆ ಇವತ್ತು ಮನಸ್ಫೂರ್ತಿಯಾಗಿ ನೀವು ನನ್ನ ತಂಗಿನ ಹೆಂಡತಿ ಅಂತ ಒಪ್ಕೊಂಡು ಆಕೆ ಜೊತೆಗೆ ಸಂಸಾರ ಮಾಡ್ಕೊಂಡು ಹೋಗ್ತೀನಿ ಅಂತ ಒಂದು ಮಾತು ನನಗೆ ಹೇಳ್ರಿ. ನಾನು ಇನ್ಯಾವತ್ತೂ ನಿಮ್ಮ ಕಣ್ಣು ಮುಂದೆನೇ ಕಾಣಿಸ್ಕೊಳಲ್ರಿ. ನಿಜವಾಗ್ಲೂ ಹೇಳ್ತೀನಿ ಕೇಳ್ರಿ. ನಿಮಗೆ ಬೇಜಾರು ಮಾಡಿ ನಾನು ಒಪ್ಕೋತೀನಿ ಅಂತ ತಪ್ಪಾಗೈತೆ ಅಂತ ಹೇಳ್ಬಿಡ್ರಿ ಬಾವರ. ಒಂದ್ಸರಿ ನಿಮ್ಮ ಬಾಯಿಂದ ನಾನೆಂದೂ ಗೀತಾನ ಬಿಡಂಗಿಲ್ಲ, ಗೀತಾ ನನ್ನ ಹೆಂಡತಿ ಅಂತ ಒಂದ್ಸರಿ ಹೇಳ್ಬಿಡ್ರಿ ಸಾಕು. ಇಲ್ಲ, ನಂದು ತಪ್ಪೈತಿ, ನಾನು ತಪ್ಪು ಮಾಡೀನಿ. ನಾನು ನಿಮ್ಗೆ ಮತ್ತು ಅತ್ತಿಯರಿಗೆ ಕ್ಷಮೆ ಕೇಳಲೇಬೇಕು. ಅತ್ತಿಯರ, ನಾನು ಗೊತ್ತಿದ್ದೋ ಗೊತ್ತಿಲ್ದನೋ ಭಾಳ ದೊಡ್ಡ ತಪ್ಪು ಮಾಡೀನಿ, ನನ್ನನ್ನು ಕ್ಷಮಿಸ್ಬಿಡ್ರಿ. ನಾಗರಾಜ್ ಅವರೇ, ನೀವು ನನ್ನನ್ನು ಕ್ಷಮಿಸ್ಬಿಡ್ರಿ. ನಾನು ಭಾಳ ಅಂದ್ರೆ ಭಾಳ ತೊಂದರೆ ಕೊಟ್ಟೀನಿ, ನಿಮಗಾತು ಗೀತಾಗಾತು. ಇನ್ನು ಮುಂದೆ ನಾನು ನನ್ನ ಹೆಂಡ್ತಿನ, ನಿಮ್ಮ ಮಗಳನ್ನ ನನ್ನ ಹೆಂಡ್ತಿಯಾಗಿ ಅವಳ ಜೊತೆ ಚೆನ್ನಾಗಿ ಸಂಸಾರ ಮಾಡಿಕೊಂಡು ಆಕೆ ಕಣ್ಣಾಗ ಒಂದು ಹನಿ ನೀರು ಬರೆಸ್ತಾರೆ ನಾನು ನೋಡ್ಕೊಂಡು ಹೋಗ್ತೀನಿ. ನೀವು ಆಕೆ ಬಗ್ಗೆ ಕಾಳಜಿನ ಮಾಡೋದು ಬಿಟ್ಬಿಟ್ರಿ. ಹೇಳ್ತೀನಿ ಕೇಳ್ರಿ, ಇನ್ಯಾವತ್ತೂ ನಿಮ್ಗೆ ಹತ್ಕೊಂಡು ಆಕೆ ಫೋನ್ ಮಾಡೋಂಗಿಲ್ಲ. ಫೋನ್ ಮಾಡಿದ್ರು ಖುಷಿ ವಿಚಾರ ಹೇಳಕ್ಕೆ ಮಾತ್ರ ಇನ್ನು ಫೋನ್ ಮಾಡ್ತಾಳೆ. ಇದು ನನ್ನ ಪ್ರಾಮಿಸು. ನೀನು ಚಿಂತೆನ ಮಾಡೋಕ್ಕೆ ಹೋಗ್ಬೇಡ ನಾಗರಾಜ, ಆರಾಮಿರು. ಅವ ದಿನೇಶು ನಂಗೆ ಇವತ್ತು ಗೊತ್ತಾಗ್ತೈತಿ. ಇವಾಗ ನನಗೆ ನಂದು ವಸ್ತುನ ಬೇರೆಯವ್ರು ಕಿತ್ಕೊಳಕ್ಕೆ ಬಂದಾರ ಅಂತ ನಂಗೆ ಇವತ್ತು ಫೀಲ್ ಆಗ್ತೈತಿ. ಖರೇನ, ಸುಳ್ಳಲ್ಲ. ಆಯ್ತು, ನಾನು ಯಾವತ್ತೂ ನನ್ನ ಹೆಂಡತಿನ ಬಿಟ್ಕೊಡಂಗಿಲ್ಲ. ಇನ್ನು ಆ ದಿನೇಶಿಗೆ ಬಿಟ್ಕೊಡೋ ಮಾತಂತರೂ ಸುಳ್ಳು. ನೀ ತಲೆ ಕೆಸ್ಕೊಬೇಡ. ಇನ್ಯಾವತ್ತೂ ನಿನ್ನ ತಲೆಯಾಗ ಈ ಥರ ಇನ್ನೊಂದು ಯೋಚನೆನೂ ಬರ್ದೇ ಇರಂಗೆ ನಾನು ಗೀತಾನ ನೋಡ್ಕೊತೀನಿ. ಕಾಳಜಿನ ಮಾಡ್ಬೇಡ ನೀನಕ್ಕೆ, ಇದನ್ನು ಬಿಟ್ಬಿಡು. ಇನ್ನೆಲ್ಲ ಗೀತಂದು ಏನೈತಲ್ಲ ನಾನು ನೋಡ್ಕೊತೀನಿ. ಆಕೆ ನನ್ನ ಹೆಂಡತಿ ಆತಾ, ಸಮಾಧಾನ ಆತಾ? ಅಯ್ಯೋ ತಮ್ಮರ, ಬ್ಯಾಡ್ರಿ. ನೀವೇನು ನನ್ಗೆ ತಪ್ಪಾತಂದು ಕೇಳೋದೇನು ಬ್ಯಾಡ್ರಿ. ನೀವೇನು ಇವತ್ತೇನು ಆಡಿದ್ರಲ್ರಿ ಈ ಮಾತು ನಿಮ್ಮ ಬಾಯಿಂದ ಕೇಳ್ಬೇಕಂತಂದು ಈ ಮುದಿ ಜೀವ ಇಲ್ಲಡ್ರಿ ಇಷ್ಟು ಕಾದಿತ್ತಂದ್ರಿ ನೀವು ನಂಬ್ತೀರಾ ಇಲ್ಲ. ಅಷ್ಟು ಕಾದಿದ್ ನಾನು. ಭಾಳ ಖುಷಿ ಆತ್ರಿ ಮನಸ್ಸಿಗೆ ತಮ್ಮರ, ನಿಜವಾಗ್ಲೂ ಭಾಳ ಖುಷಿ ಆತ್ರಿ. ನಿಮ್ಮ ವಸ್ತು ಬಗ್ಗೆ ನಿಮಗೆ ಕಾಳಜಿ ಬಂತಲ್ಲ, ಸಾಕಿನ್ ನನಗೆ. ನಾನು ಇನ್ನು ಇತ್ತ ಕಡೆ ತಲೆನೂ ಹಾಕಲ್ಲ. ಯಾಕವ ಗೀತಾ ಹೆಂಗದಿ ಅಂತ ನಾನು ಕೇಳಂಗೂ ಇಲ್ರಿ. ನಂಗೆ ಗೊತ್ತಾತ. ಇನ್ಯಾವತ್ತೂ ನೀವು ಅವಳು ಕೈ ಬಿಡಲ್ಲನೂ ನನಗೆ ಗೊತ್ತಾತ. ನಿಮ್ಮ ವಸ್ತು ನೀವು ಚಂದಾಗಿ ಇಟ್ಕೊಂಡು ಚಂದಾಗ ಬಾಳೆ ಮಾಡ್ಕೊಂಡು ಹೋಗ್ರಿ ತಮ್ಮರ. ಇನ್ನೇನು ಕೇಳಲ್ಲ ನೋಡ್ರಿ, ಇನ್ನೇನು ಕೇಳಲ್ಲ. ರಮೇಶ, ಏನ್ಲ ಯಪ್ಪ, ನಿಜವಾಗ್ಲೂ ಭಾಳ ಖುಷಿ ಆತ್ಲ ಯಪ್ಪ ನಿನ್ನ ಮಾತು ಕೇಳಿ. ಯಪ್ಪ, ನನಗಂಕರು ನಿಂದ ಚಿಂತೆ ಆಗ್ಬಿಟ್ಟಿತ್ತು ನೋಡು. ಇರವೆ 2 ಗಂಡು ಮಕ್ಕಳು, ಒಬ್ಬ ಮಗಂದಂತ್ರ ಮದುವೆಯಾಗಿ ಮಕ್ಕಳ ಕಂಡ, ಇನ್ನೊಂದು ಮಗ ಏನು ಹಿಂಗೆ ಎಲ್ಲಿರ್ತೈತ ಏನು ಇವನೊಂದು ಹೊಟ್ಟೆಗಿಂದ ಏನು ಇನ್ನೊಂದು ಹುಟ್ಟವಲ್ದಲ್ಲ ಅಂತಂದು ನಾನು ಇಷ್ಟ ಪರದಾಡಿದ್ನಪ್ಪ ಯಪ್ಪ ನಿನ್ನ ಬಾಯಾಗ. ನನ್ನ ಹೆಂಡತಿಗೆ ನನ್ನ ಗೀತನ ಜೊತೆ ಚೆಂದಾಗಿರ್ತೀನಿ ಅಂತಂದೆಲ್ಲಪ್ಪ.
ಸಾಕ್ಬಿಡು ಇನ್ನೇನೇನು ಬೇಡ ನೋಡ್ತಮ್ಮ ನನಗೂನು ಭಾಳ ಅಂದ್ರೆ ಭಾಳ ಖುಷಿ ಆತಪ್ಪ ರಮೇಶ ನಿಜವಾಗ್ಲು ಆತ ಯವ್ವಾ ಸಂಗೀತಾ ಬೇ ಸಂಗೀತಾ ರೀ ಅತ್ತಿಯರ ಹೇಳ್ರಿ ಏನಿಲ್ಲವಾ ಸಂಗೀತ ಒಂದಿಟ್ಟು ಪಾಯಸನರ ಇಲ್ಲಾಂದ್ರೆ ಸಜ್ಜಕನರ ಮಾಡ್ಯವ ಒಂದಿಟ್ಟು ಇಲ್ಲೋಡ ಇಂಥ ಖುಷಿ ವಿಚಾರದಾಗ ಏನ್ರ ಸಿಹಿ ತಿಂಡಿ ಮಾಡ್ಬೇಕವ ಏನ್ರ ಒಂದಿಟ್ಟು ಮಾಡು ಹೂರಿ ಅತ್ತಿಯರ ಮಾಡೀನ್ರಿ ಸಣ್ಣವರು ಬಂದಿದ್ರಂತಂದು ನಾನು ಆಗ್ಲೇ ಶಾವಿಗೆ ಪಾಯಸ ಮಾಡಿ ಚಪಾತಿ ಕಾಳು ಪಲ್ಯ ಬದ್ನಿಕಾಯಿ ಪಲ್ಯ ಎಲ್ಲ ಮಾಡೀನಿ ತಗೋರಿ ಮತ್ತೆಲ್ಲರೂ ಬಂದ್ಬಿಡ್ರಿ ಊಟಕ್ಕೆ ನಾನು ಇನ್ನೊಂಚೂರು ಸಂಡಿಗೆ ಕರಿಯಕತ್ತೀನಿ ರೀ ಹಚ್ತೀನಿ ಒಂದು ಪ್ಲೇಟ್ ಯವ್ವ ನನ್ನ ಮಗಳ ಎಂಥ ಬುದ್ಧಿ ಬಂದತೇವ ನಿನಗೆ ಯಪ್ಪ ನಾನು ಇಂಥದೊಂದು ಖುಷಿ ಇದೆ ನಮ್ಮ ಮನ್ಯಾಗ ನಡೀತೈತೆ ಅನ್ನೋದು ಅನ್ಕೊಂಡೈತಿ ನೋಡವ ಯವ್ವ ಇನ್ನೇನೈತಿ ಬಿಡವ ಯವ್ವ ಸಾಕು ಹುಡುಗಿ ಎಟತ್ತಿ ಬರುತ್ತಾ ಇಲ್ಲಿ ಬೇವ ಪುಟ್ಟಕ್ಕ ನಾಲ್ಕೂರಿ ಬರ್ತಾಳ ಆಳಕಿ ಅಯ್ಯಯ್ಯಪ್ಪ ನನಗಂಕ್ರು ಖುಷಿ ಆಗೈತಲ್ಲ ನಂಗೆ ಏನು ಮಾತಾಡಕತ್ತೀನಿ ಅನ್ನೋದ ಗೊತ್ತಾಗಲ್ಲ ಆಗ್ಬಿಟ್ಟೈತೆ ನಂಗೆ ನಾನು ನನಗೂ ಗೊತ್ತೈತಿ ಪುಟ್ಟಕ್ಕೆ ನಾಲ್ಕೂರಿ ಬರ್ತಾ ಅಂತಂದು ಆದರೂ ಈಗ ಮತ್ತೆ ಹಬ್ಬದ ಅಡಿಗೆ ಐತಲ್ಲಪ್ಪ ಏನರ ಒಂದಿಟ್ಟು ಅದು ತಿನ್ನುತ್ತಾ ಅದಕ್ಕೂ ಭಾಳ ಇಷ್ಟ ಪಾಯಸ ಹುಗ್ಗಿ ಪಗ್ಗಿ ಅಂದ್ರೆ ತಿನ್ನುತ್ತದು ಹುಡುಗಿ ಮತ್ತು ಅದಾದ ನೆನಪಾತು ಹುಡುಗಿನೇ ನೆನಪಾತು ನನಗೂನು ಯಪ್ಪ ಸುರೇಶ ನಿಮ್ಮ ಅಪ್ಪಗೂ ಒಂದು ಫೋನ್ ಮಾಡಿಬಿಡಪ್ಪ ಹಿಂಗೆ ಬೀಗರು ಬಂದಾರಂತಂದು ಹೇಳಿ ಕರೆಸು ಫೋನ್ಗಿನ್ ಮಾಡಿ ಇಲ್ಲ ಮತ್ತೆ ಇಲ್ಲಿ ಬೇವ ನಾನೇನು ಫೋನ್ ಮಾಡಿಲ್ಲ ಮತ್ತೆ ಅಪ್ಪ ಹೆಂಗೂ ಬರ್ತಾನಲ್ಲ ಮತ್ತೀಗ ಬುತ್ತಿ ಬೇಡ ಅಂದಾನ ಮತ್ತೆ ಮನೆಗೆ ಬರ್ತಾನೆ ಊಟಕ್ಕೆ ಅದಕ್ಕೆ ನಾ ಬರ್ತಾನೆ ಬಿಡೋನ್ ಸುಮ್ಮನೆ ನಾನು ಇಲ್ರಿ ತಮ್ಮರ ಫೋನ್ ಮಾಡಿ ಒಂಚೂರು ಬರಕ್ಕೆ ಹೇಳ್ಬಿಡ್ಬೇಕಿತ್ತಿಲ್ರಿ ಅಣ್ಣಾರನು ಒಂಚೂರು ಭೇಟಿಯಾಗಿ ಹೋಗ್ಬಿಡ್ತಿದ್ವಿ ಯಾಕಂದ್ರೆ ಮತ್ತೆ ಈಗ ಉಂಡಾರ ಹೋಗ್ಬಿಡ್ತೀವಿ ಅಂದ್ರೆ ಮಳೆ ಹನಿ ದಿನ ಸುಮ್ಮನೆ ಯಾಕೆ ಬೇಕ್ರಿ ಹುಂಟುಂಟ್ಲೆ ಬಿಟ್ಟು ಅಂದ್ರೆ ಚಲೋ ಆಗತ್ತೆ ರೀ ಅದಕ್ಕೆ ಅಯ್ಯ ಅತ್ತಿಯರ ನಾ ಮದುವೆ ಆದಾಗಿಂದಲೂ ನೀವು ನಮ್ಮ ಮನ್ಯಾಗ ಒಂದಿನಕ್ಕೂ ವಸ್ತಿ ಇಲ್ಲ ನಾನಂಕರು ನಿಮ್ಮಿಬ್ಬರನ್ನೂ ಬಿಡೋ ಮಾತಾ ಇಲ್ರಿ ಈಗ ಏನಂದ್ರಿ ನೀವಿಲ್ಲೇ ಇರಬೇಕು ಉಂಡು ಇವತ್ತೊಂದಿನ ಇಲ್ಲೇ ಇದ್ದು ನಾಳೆ ಮುಂಜಾನೆ ಬೇಕಾರೆ ಬೆಳಗ್ಗೆ ಹರತ್ಲೆ ಹೋಗೋಂತ್ರಿ ಅಂತ ನೀವು ಇವತ್ತು ಹೊಕ್ಕಿನ ಮಾತಾ ನೀವು ಮಾತಾಡಂಗಿಲ್ಲ ನಾನಂತರೂ ನಿಮ್ಮ ಜೊತೆ ಒಂದಿನಕ್ಕೂ ಕುತ್ಕೊಂಡು ಚಂದಾಗ ಒಂದು 2 ಮಾತು ಚಂದಾಗ ಮಾತಾಡಿಲ್ಲ ಹಾಗಾಗಿ ನಾನು ನಿಮ್ಮನ್ನ ಎಲ್ಲೂ ಕಳ್ಸಂಗಿಲ್ಲ ನಾಗರಾಜನು ಇಲ್ಲೇ ಇರಲಿ ನೀವು ಇಲ್ಲೇ ಇರಲಿ ಏನ್ರಿ ಅತ್ತಿಯರ ಎಲ್ರಿಗೂ ನಮಸ್ಕಾರ ರೀ ನಾನು ಒಂದು ಸಣ್ಣ ಚೇಂಜಸ್ ಮಾಡಬೇಕು ಅಂತ ಅನ್ಕೊಂಡಿನಿ ರೀ ಕತೆ ಒಳಗೆ ಏನಂದ್ರೆ ನಾನು ಈ ಕತೆ ಶುರು ಮಾಡೋಕ್ಕಿಂತ ಮುಂಚೆ ನಾಗರಾಜ್ ಅವ್ರಿಗೆ ಅಂದ್ರೆ ಗೀತಾ ಅವ್ರ ಅಣ್ಣಗ ಮದುವೆ ಆಗೈತಿ ಬೆಂಗಳೂರೊಳಗೆ ಇರ್ತಾರ ಅಂತ ಹೇಳಿದ್ದೆ ಆದರೆ ನಾನು ಅದ್ರದ್ದು ಯಾವುದೂ ಸ್ಟೋರಿ ತೋರಿಸಿರ್ಲಿಲ್ಲ ನನಗೀಗ ಅನ್ಸಕತ್ತೈತಿ ಮತ್ತು ನಂಗೆ ಒಂದಿಷ್ಟು ಜನ ಸಜೆಷನ್ ಕೊಟ್ಟಿರೋ ಪ್ರಕಾರ ನಾಗರಾಜ್ ಅವ್ರದ್ದು ಮದ್ವೆ ಲೈಫು ಮತ್ತು ಹೆಣ್ಣು ನೋಡೋಕೆ ಹೋಗೋದು ಅದೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿನಿ ಅದು ಒಂದು ಸೈಮಲ್ಟೇನಿಯಸ್ ಆಗಿ ಅದು ಕತೆ ಬರ್ತಿರ್ತೈತಿ ಒಪ್ಪಿಗೆ ಇದ್ದರೆ ನಾನು ಅದನ್ನು ಮಾಡ್ತೀನಿ ರೀ ನೆಕ್ಸ್ಟಿಂದ ಮತ್ತು ಬೇಡ ಅಂದ್ರೆ ನಾಗರಾಜ್ ಅವ್ರ ಮದುವೆ ಆಗೈತೆ ಅಂತಾನೆ ಅದು ಕತೆ ಏನು ತೊಗೊಳಕ್ಕೆ ಹೋಗಲ್ಲ ನೀವು ಹೆಂಗೆ ಹೇಳ್ತೀರೋ ಹಂಗೆ ದಯವಿಟ್ಟು ಕಮೆಂಟ್ ಮಾಡಿ ನಂಗೊಂದು ಹೇಳ್ತೀರಿ ಬ್ಯಾಡ್ರಿ ತಮ್ಮರ ಇವತ್ತು ಯಾಕೆ ಮತ್ತಿರೋದು ಬಿಡ್ರಿ ನಾಳೆ ನಾಗರಾಜಗೂ ಹೆಣ್ಣು ನೋಡೋಕೆ ಹೋಗ್ಬೇಕಂತ ಅನ್ಕೊಂಡಿವ್ರಿ ಮತ್ತು ಹೋಗಿ ಬಂದ್ಬಿಡ್ತೀವಿ ತೋರಿ ಇಲ್ರಿ ಅತ್ತಿಯರ ನೀವು ಒಟ್ಟ ನಮ್ಮ ಮನ್ಯಾಗ ಇಲ್ಲ ಮದುವೆ ಆದಾಗಿಂದನ ಇಲ್ಲಿಂದನ ಕನೆ ನೋಡಕ್ಕೆ ಹೋಗ್ಬತ್ತವ್ರಿ ಏನಾಗಿಲ್ಲ ಇಲ್ಲಿಂದನ ಹೋಗಕ್ಕಂತ್ರಿ ಅಂತ ಅತ್ತಿಯರ ನೋಡ್ರಿ ನೀವಂತರೂ ಇರಲ್ಲ ಅಂತ ಒಟ್ಟ ಯಾವುದೇ ಕಾರಣಕ್ಕೂ ಹೇಳಂಗಿಲ್ಲ ನೋಡ್ರಿ ನಿಮ್ಗೆ ಅಳಿಯ ಮತ್ತು ಮಗಳ ಮ್ಯಾಗ ಒಂಚೂರದ ಪ್ರೀತಿ ಇದ್ರ ಇವತ್ತೊಂದಿನ ಇಲ್ಲೇ ಇರ್ತೀರಿ ಅಷ್ಟೇ ರೀ ನಾ ಇನ್ನೇನು ಮಾತಾಡಲ್ಲ ನೋಡ್ರಿ ಮುಂದೆ ಅಯ್ಯಯ್ಯ ಅಳಿ ಅಂದ್ರೆ ಹಂಗ್ಯಾಕಂತೀರಿಪ್ಪ ಪ್ರೀತಿ ಇಲ್ದೇ ಇರುತ್ತನ್ರಿ ಆತವ್ರಿ ಇರ್ತೀವಿ ಬರ್ರಿ ಶರವಕರ ನಡ್ರಿ ಕೈಕಾಲು ಮುಖ ತಕ್ಕೊಂಡು ಊಟ ಮಾಡಿ ಮತ್ತೆ ಕುತ್ಕೊಂಡು ಮಾತಾಡೋಣಂತ್ರಿ ಬರ್ರಿ ಲೇಟ್ ಆಗೈತಾಗಲೇ ಮತ್ತೆ ಎಲ್ಲ ಮಾಡ್ರಿ ಅಡಿಗೆಲ್ಲ ಆರೋಗತ್ರಿ ಮೊದ್ಲ ನೋಡ್ರಿ ಮಳಿ ಹೊರಗೆ ಹೆಂಗೆ ಸುರಿತೈತಿ ಏನು 1 ತಾಸು 2 ತಾಸು ಬಂದು ಹಚ್ಚಿ ಕಟ್ಟದ್ ನಿಂತಂದ್ರೆ ಚಲೋ ಇದೇನು ಹಿಂಗೆ ತೂ ಅಂತಂದು ಮಳೆ ಬಂದ್ರೆ ಏನು ಚಲೋ ಅಲ್ಬಿಡ್ರಿ ಇದು ಜಡ್ಡಿ ಕೆಡತ್ ಮನುಷ್ಯರನ್ನ ನಡ್ರಿ ಬಿಸಿದ ಊಟ ಮಾಡೋಣಂತ ನಡಿಯಪ್ಪ ಸುರೇಶ ನಡಿ ಮಕ ತಕೊಂಡಿ ಏನು ನಡೀತಮ್ಮ ನಾಗರಾಜ ಮಕ ತಕೊಂಡು ನಡೀರಿ ನಡೀವ ಗೀತವ ಟಾಟಾ ಹೇಳಿ ಎಲ್ರಿಗೂ ಭಾವಾರ ಮತ್ತೀಗ ಮೋನಿಕಾ ಅವ್ರಿಗೆ ಫೋನ್ ಮಾಡ್ತೀರೇನ್ರಿ ಈಗ ಮತ್ತೆ ನೆಕ್ಸ್ಟ್ ಮಾಡ್ತೀನಿ ಮಾಡಿ ನಾನು ಒಂದು ಸ್ವಲ್ಪ ಆಕೆ ಹತ್ರ ಮಾತಾಡೋದು ಭಾಳ ಅದಾವು ಮಾತಾಡ್ತೀನಂತ ಆಮೇಲೆ ನಿನ್ನ ಫ್ರೆಂಡ್ ಅದನ್ನಲ್ಲವ ದಿನೇಶ್ ಅವ್ನು ಚಂದಾಗ ತಿಳಿಸಿ ಹೇಳ್ಬಿಡು ಇನ್ನು ಮ್ಯಾಲೆ ಗೀತಾ ರಮೇಶನ್ ಹೆಂಡತಿ ರಮೇಶನ್ ಜೊತೆಗೆ ಅವ ಸಾಯೋವರೆಗೂ ಇರ್ತಾಳ ಅಂತಂದು ಹೇಳ್ಬಿಡು ಚಂದಾಗ ತಿಳಿಸಿ ನೀನು ಅವ್ನಿಗೆ ಹೇಳು ನಾನು ಮೋನಿಕಾ ಹೇಳ್ತೀನಿ ನಾನೆಲ್ಲ ಹೇಳ್ತೀನಿ ರೀ ಬಾವ್ರ ದಿನೇಶಿಗೆ ತಿಳಿಸಿ ಹೇಳ್ತೀನಿ ರೀ ಈಗ ನನಗೆ ಟೆನ್ಷನ್ ಆಗಿರೋದು ಏನಂದ್ರಿ ಭಾವರ ಈಗ ಸುಳ್ಳು ಕೇಸ್ ಮ್ಯಾಗ ನಿಮ್ಮನ್ನು ಜೈಲಿಗೆ ಕಳ್ಸಂಗಾಗಿತ್ತಲ್ರಿ ಭಾವರ ಅದು ಇನ್ವೆಸ್ಟಿಗೇಷನ್ ಎಲ್ಲ ಮಾಡಕತ್ತಾರ ನೀವು ಮತ್ತೆ ಸಸ್ಪೆಂಡ್ ಆಗಿರಿ ಮತ್ತೀಗ ನಾನೇನ್ರ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಏನ್ರ ಹೇಳನ್ರಿ ಭಾವರ ಹಿಂಗಾಗೈತೆ ಅಂತಂದು ಹೇಳಿ ನಾನೇ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗ್ಬಿಡ್ಲೇನ್ರಿ ತಡಿಯೋ
ತಡಿ ನಾಗರಾಜ, ಯಾಕಷ್ಟು ದುಡುಕ್ತಿದಿ? ಈಗ ಆತೀಗ ಈಗ ಫೈಲ್ ಇಟ್ಟಿರಲ್ಲ, ಅದೇನು ಒರಿಜಿನಲ್ ಫೈಲಾ ಡೂಪ್ಲಿಕೇಟ್ ಫೈಲಾ? ಅದೆಲ್ಲ ನನಗೆ ಗೊತ್ತಿಲ್ರಿ ಭಾವರ. ಆ ದಿನೇಶ್ನ ಈಕಿ ಮೋನಿಕಾಗ ಕೊಟ್ಟು ಈ ಥರ ಅವ್ರ ಲಾಕರ್ನಾಗ ಇಟ್ಟು ಬಾ ಈ ಫೈಲು ಅಂತೇಳಿ ಕೊಟ್ಟ, ಆಕೆ ಹೋಗಿ ಇಟ್ಟು ಬಂದಾಳ್ರಿ ಅಷ್ಟ. ಈಗ ಮತ್ತು ಯಾವ ಟೈಮ್ನಾಗ ಬೇಕಾದ್ರೂ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಾರ ಅಂತ ಅಂದಿದ್ದರ್ರಿ ರಮೇಶ್ ಬಾವರ್ನ. ಅದಕ್ಕೆ ನಂಗೆ ಈಗ ಭಾಳ ಟೆನ್ಷನ್ ಆಗ್ಬಿಟ್ಟೈತ್ರಿ. ಈಗ ನೆಕ್ಸ್ಟ್ ಹೆಂಗೆ ಮಾಡಬೇಕು ಏನು ಅನ್ನೋದು ನಂಗೆ ಗೊತ್ತಾಗವಲ್ದ್ರಿ ಬಾವರ. ಈಗ ಲಾಯರ್ ಅಂತ ಇದ್ದಿದ್ದು ನನ್ನ ಫ್ರೆಂಡ್ ಅವ ಒಬ್ಬನ ದಿನೇಶ್. ಈಗ ವಾಪಸ್ ನಾ ಹೋಗಿ ಅವನ್ನ ಏನು ಮಾಡ್ಬೇಕು ನೆಕ್ಸ್ಟ್ ಅಂತ ಕೇಳಕ್ಕೆ ಆಗಂಗಿಲ್ಲ ರೀ. ಅದಕ್ಕೆ ಮತ್ತು ನಿಮ್ಮ ಹತ್ರ ಅದಾರಲ್ರಿ ಲಾಯರ್, ಅವ್ರನ್ನೊಂದು ಮಾತು ಕೇಳ್ತೀರೇನ್ರಿ ಬಾವರ? ನಾನು ನಮ್ಮೂರು ಲಾಯರ್ ಹತ್ರ ಮಾತಾಡ್ತೀನಿ ಈಗ, ನೋಡೋಣ ಆತೇನಂತೇಳಿ. ಬೇಲ್ಗೆ ಅಪ್ಲೈ ಮಾಡಿರ್ತೀನಿ ಅಂತ ಹೇಳಿದ್ದ. ನಾನು ವಾಪಸ್ ಫೋನ್ ಮಾಡಿಲ್ಲ ಅವಂಗ. ನಾನು ಒಂದು ಸ್ವಲ್ಪ ಓಡಾಡಕತ್ತೀನಲ್ಲ, ಇವಾಗ ಸಂಜೆ ಮುಂದೆ ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ, ಏನಂತ ನೋಡ್ತೀನಿ. ಹ್ಞೂ ರೀ ಬಾವರ, ಅಷ್ಟೇ ಮಾಡಿರಿ. ನೀವು ಹೋಗೋ ಮುಂದಾಗ ನನಗೊಂದು ಮಾತು ಕರ್ರಿ ಬಾವರ, ನಾನು ಬಂದುಬಿಡ್ತೀನಿ. ಮತ್ತು ಇಲ್ಲೇ ಇರೋದಂತಾಗೈತಲ್ರಿ, ನಾನು ನೀವು ಹೋಗಿ ಮಾತಾಡಿ ಬರೋಣಂತ್ರಿ. ಈಗ ಮತ್ತು ನಾ ಮಾಡಿರೋ ತಪ್ಪಿಗೆ ಮತ್ತೀಗ ನಾನೇ ಸರಿ ಮಾಡ್ಬೇಕಲ್ರಿ ಬಾವರ, ಅದಕ್ಕೆ ರೀ. ಹಂಗೆ ಯಾಕೆ ಅನ್ಕೊತೀವೋ ನಾಗರಾಜ, ಹಾಗೆಲ್ಲ ಅನ್ಕೋಬೇಡ, ತಲೆ ಕೆಡ್ಸ್ಕೊಬೇಡ. ಆತು ನಡಿ, ಊಟ ಮಾಡ್ಬೇಕಂತ ಕೈಕಾಲು ಮುಖ ತಕ್ಕ ನೋಡ್ರಿ. ಅತ್ತಿಯಾರ ನಡ್ರಿ, ಊಟ ಮಾಡಿ ನಡ್ರಿ. ನೀವ್ರಿ ತಮ್ಮರ, ನೀವೇನೀಗ ಉಣ್ಣಕತ್ತೀರೇನ್ರಿ? ಈಗ ಏನ್ರಿ ಕೊಡಕತ್ತಾಳಿಲ್ರಿ ನಿಮ್ಗೆ ಉಣ್ಣಕ್ ಪಣ್ಣಕ? ಅಯ್ಯೋ ಅತ್ತಿಯಾರ, ಏನು ಕೇಳ್ತೀರಿ? ನಿಮ್ಮ ಮಗಳು ಪವಾಡ ಪುರುಷಿಕಿ. ಬರೀ ಗಂಜಿ ಮೆತ್ತಂದು ಅನ್ನ ತುಪ್ಪ ಅನ್ನ ಹಾಲು, ಇಲ್ಲ ಅಂದ್ರೆ ನನ್ನ ಜೀವನದಾಗ ನಾ ಅನ್ನ ಹಾಲು ತಿಂದಿಲ್ರಿ. ಈಗಿಂಗ್ರ 3 ಹೊತ್ತು ಅನ್ನ ಹಾಲು ಅನ್ನ ತುಪ್ಪ, ಇಲ್ಲ ಅಂದ್ರೆ ಗಂಜಿ, ಇಲ್ಲ ಅಂದ್ರೆ ಇದು ಏನದು ಸಜ್ಕ, ಇಷ್ಟ ಕೊಡ್ದು ನೋಡ್ರಿ. ತೆಳ್ಳಗೆ ಮಾಡ್ಕೊಳ್ರಿ ಅಂತ ಬರ್ತಾಳ, ನಿಂತು ಬಿಡ್ತಾಳ ನನ್ನ ಮುಂದೆ. ನಾನು ಏನಿಲ್ರಿ, ನಡ್ರಿ ನಾನು ಒಂದಿಷ್ಟು ಉಂತೀನಿ. ಈಗ ಜೊತೆಗೆ ಕುಂತ್ನಂದ್ರೆ ನನಗೂ ಇನ್ನು ಯಾವತ್ತು ನಾಲ್ಗೆ ರುಚಿನ ಕಳ್ಕೊಂಡ್ಬಿಡ್ತೀನಿ ಅನ್ನಂಗಾಗೈತೆ ನನಗೆ. ಇರ್ಲಿ ಬಿಡ್ರಿ ತಮ್ಮರ, ನಿಮ್ಮ ಒಳ್ಳೇದಕ್ಕಲ್ರಿ. ಮತ್ತು ಡಾಕ್ಟ್ರ್ ಹೇಳಿದ್ರಂತ್ರಿ, ಇನ್ನೊಂದು ವಾರ ಒಪ್ಪತ್ತು ಏನು ಖಾರ ಹುಳಿ ಉಪ್ಪು ಜಾಸ್ತಿ ಕೊಡಬೇಡ್ರಿ ಅಂತಂದು. ಹಾಗಾಗಿ ನಿಮಗೆ ಪತ್ತೆ ಮಾಡ್ಸ್ಯಾಳ, ಏನಾಗಲ್ಲ ನಡ್ರಿ. ಬರ್ರಿ ಉಣ್ಣ ನಡ್ರಿ. ನಡ್ರಿ ಅತ್ತಿಯಾರ, ನೀವು ನಡ್ರಿ, ನಾ ಬರ್ತೀನಿ. ನೀವು ಕೈಕಾಲು ಮುಖ ತಕೊ ನಡ್ರಿ. ಇವ ಬಾಬೆ ಕೈಕಾಲು ಮುಖ ತಕೊ ಬಾ ನೀನು. ರೀ ಏನು ರೀ? ನಿಮಗೋಸ್ಕರ ತುಪ್ಪ ಅನ್ನ, ಹಾಲು ತುಪ್ಪ ಹಾಲು ಅನ್ನ ಎಲ್ಲ ಕಾಯಕತ್ತಾವು. ಬರ್ರಿ ತಿನ್ವಂತ್ರಿ ಅಂತ. ನೀವು ಎದ್ದು ಮುಖ ತಕೊ ಬರ್ರಿ. ನಿಂದ್ರ ಇಲ್ಲಿನ ಏನ್ರಿ ಟಾಟಸ್ತೀನಲ್ಲಿ